ಕೊನೆಗೆ ನನ್ ಮಗನ್ನ ಫುಲ್ ಕೇರ ಫುಟ್ಪಾತ್ ಮಾಡ್ಬಿಟ್ಟು ಮದ್ವೆ ಆಗಿದ್ದ ಡೇ ಒಂದಿಂದ ಬಾಯ್ ಫ್ರೆಂಡ್ ಜೊತೆಲಿ ಅತ್ತೆ ಮಗ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಟ್ಟವಳೆ ನನ್ ಮಗನ್ಗೆ. ಗಂಡ್ ಮಕ್ಳುಗಳಿಗೊಂದು ದಾರಿ ತೋರಿಸ್ತಾ ಇದ್ದೀರಾ ಸರ್. ಈ ಸಮಾಜ ಬಂದ್ಬಿಟ್ಟು ಹೆಣ್ಮಕ್ಳು ಅಂತ ಅವ್ರು ಮಾಡಿದ್ದೇ ಸರಿ ಹೋಗ್ತಾ ಇದೆ ಸರ್ ಇವತ್ತಿಗೆ. ನನ್ನ ಕಾಲಲ್ಲಿ ಒದ್ದಿ ಹೋದ ಸರ್ ಅವಳ ಹಿಂದೆ. 2 ಮಕ್ಳನ್ ಮಾಡ್ಕೊಂಡ್ಲು ಅವಳು. 2 ಮಕ್ಳನ್ ಮಾಡಿ ಇವನು ಇರೋದೆಲ್ಲ ದೋಚ್ಕೊಂಡೋದ, ಒಡವೆ ಅದು ಇದು ಅಂತೆಲ್ಲ ದೋಚ್ಕೊಂಡೋಗಿ ಅವಳನ್ನ ಚೆನ್ನಾಗಿ ನೋಡ್ಕೊಂಡ. ನಮ್ಮನ್ ಫುಲ್ ಕೇರ ಫುಟ್ಪಾತ್ ಬಿಟ್ಬಿಟ್ಟ. ತುಂಬಾ ಕೋಟಿ ಧನ್ಯವಾದಗಳು ಸರ್ ನಿಮ್ಗೆ. ಯಾಕಂದ್ರೆ ನಮ್ಮಂತ ನೊಂದಿರೋರ್ಗೆ, ನನ್ ಮಗನಂತ ನೊಂದಿರೋರ್ಗೆ ಒಂದು ಹೆಣ್ಮಕ್ಳು ಅಂದ್ರೆ ಏನಂತ ಅನ್ನೋದನ್ನ ಸರಿಯಾಗಿ ಉಗ್ದಿದ್ದೀರಾ ಸರ್ ನೀವು ಅವ್ರಗಳಿಗೆ. ಹಲೋ, ಹೇಳಿ. ಹೇಳಿಮ್ಮ. ಯಾರು ಕಾಲ್ ಮಾಡ್ತಾ ಇರೋದು? ನೀವು ನನಗೆ ಹತ್ಕೊಂಡು ನಂಬರ್ ಕಳಿಸಿ ಕಾಲ್ ಸರ್ ಅಂತ ಮೆಸೇಜ್ ಹಾಕಿದ್ರಿ. ಸರ್ ಖಂಡಿತ ಸರ್. ನಾನು ಇವತ್ತು ನಿಮ್ ಬಗ್ಗೆನೆ ತುಂಬಾ ನನ್ನ ಫ್ರೆಂಡ್ಸ್ ಗಳ ಹತ್ರ ಎಲ್ಲ ಶೇರ್ ಮಾಡ್ತಾ ಇದ್ದೆ. ಒಂದು ವಿಡಿಯೋ ಮಾಡಿದ್ದೀರಾ ಫೇಸ್ಬುಕ್ ಅಲ್ಲಿ. ತುಂಬಾ ಕೋಟಿ ಧನ್ಯವಾದಗಳು ಸರ್ ನಿಮ್ಗೆ. ಯಾಕಂದ್ರೆ ನಮ್ಮಂತ ನೊಂದಿರೋರ್ಗೆ, ನನ್ ಮಗನಂತ ನೊಂದಿರೋರ್ಗೆ ಒಂದು ಹೆಣ್ಮಕ್ಳು ಅಂದ್ರೆ ಏನಂತ ಅನ್ನೋದನ್ನ ಸರಿಯಾಗಿ ಉಗ್ದಿದ್ದೀರಾ ಸರ್ ನೀವು ಅವ್ರಗಳಿಗೆ. ಖಂಡಿತವಾಗಿನೂ. ನನ್ ಮಗನು 13 ವರ್ಷದ ಹಿಂದೆ ಲವ್ ಮಾಡಿ ಮದ್ವೆ ಆದ ಸರ್. ಹಲೋ, 13 ವರ್ಷದ ಹಿಂದೆ ಲವ್ ಮಾಡಿ ಮನೆ ಬಿಟ್ಟೆ ಹೊರಟೋದ ಇವನು ನನ್ ಮಗ. ಅವಳು ಅಷ್ಟು ಮೋಡಿ ಮಾಡಿದ್ಲು. ಮೋಡಿ ಮಾಡಿ ಜೊತೆಗೆ ನಾನು ಸಿಂಗಲ್ ಪೇರೆಂಟ್ ಆಗಿ ನನ್ ಮಕ್ಳನ್ ಸಾಕಿದೆ ಸರ್. ನನ್ಗೂ 2 ಗಂಡ್ಮಕ್ಳು. ನಾನು ಸಿಂಗಲ್ ಪೇರೆಂಟ್ ಆಗಿ ಮಕ್ಳನ್ ಸಾಕಿದೆ. ನನ್ ಮಗನಿಗೂ ಕಾಲೆಲ್ಲ ಕಟ್ಕೊಂಡೆ ಸರ್ ನಾನು. ಬೇಡ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಬೇಡ ಅಂತ. ಬಟ್ ಆದ್ರೂ ನನ್ ಮಾತನ್ನ ಇಗ್ನೋರ್ ಮಾಡಿ ನನ್ನ ಕಾಲಲ್ಲಿ ಒದ್ದಿ ಹೋದ ಸರ್ ಅವಳ ಹಿಂದೆ. 2 ಮಕ್ಳನ್ ಮಾಡ್ಕೊಂಡ್ಲು ಅವಳು. 2 ಮಕ್ಳನ್ ಮಾಡಿ ಇವನು ಇರೋದೆಲ್ಲ ದೋಚ್ಕೊಂಡೋದ, ಒಡವೆ ಅದು ಇದು ಅಂತೆಲ್ಲ ದೋಚ್ಕೊಂಡೋಗಿ ಅವಳನ್ನ ಚೆನ್ನಾಗಿ ನೋಡ್ಕೊಂಡ. ನಮ್ಮನ್ ಫುಲ್ ಕೇರ ಫುಟ್ಪಾತ್ ಬಿಟ್ಬಿಟ್ಟ ನನ್ ಮಗನ್ನ. ಇವತ್ 2 ಮಕ್ಳನ್ ಮಾಡ್ಕೊಂಡು ಆ ಬೇವರ್ಸಿ ಮುಂಡೆ ನನ್ನ ಮನೇಲಿ ಡೇ 1ಇಂದನೂ ನನ್ ಮನೇಲೆ ಇದ್ದೋಳಲ್ಲ ಅವಳು. ನಾನು ಕೂಡ ಅವ್ರ ಮನೆಗ್ ಹೋದೋಳಲ್ಲ. ಕೊನೆಗೆ ನನ್ ಮಗನ್ನ ಫುಲ್ ಕೇರ ಫುಟ್ಪಾತ್ ಮಾಡ್ಬಿಟ್ಟು ಮದ್ವೆ ಆಗಿದ್ದ ಡೇ 1ಇಂದ ಬಾಯ್ ಫ್ರೆಂಡ್ ಜೊತೆಲಿ ಅತ್ತೆ ಮಗ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಟ್ಟವಳೆ ನನ್ ಮಗನ್ಗೆ. ಬಾಯ್ ಫ್ರೆಂಡ್ ಅನ್ನ ಅತ್ತೆ ಮಗ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಟ್ಬಿಟ್ಟು ಕದ್ದು ಮುಚ್ಚಿ ಇವನ್ನ ಬರೀ ಪ್ರಪಂಚಕ್ಕೆ ಗಂಡನಾಗಿ ಇಟ್ಕೊಂಡಿದ್ದಾಳೆ. ಲಕ್ಸುರಿ ಲೈಫ್ ಬೇಕು, ಲಕ್ಸುರಿ ಹೋಗಿ ಓಡಾಡ್ಬೇಕು, ಕಾರಲ್ಲೇ ಶಿಸ್ತಾಗಿ ಓಡಾಡ್ಬೇಕು, ಮಜಾ ಮಾಡಕ್ ಇನ್ನೊಬ್ಬ ಅನ್ಕೊಂಡು. ಅದಕ್ಕೆ ಅವ್ರ ತಾಯಿ ಕಡೆಯವರೆಲ್ಲ ಫುಲ್ ಸಪೋರ್ಟಿವ್. ಆ ತರ ಎಲ್ಲ ಮಾಡ್ಕೊಂಡು ಕೊನೆಗೆ ನನ್ನ ಮಗನ್ ವಿಷಯ ಗೊತ್ತಾಗಿ ನನ್ ಮಗ ಹೊಡೆದಿದ್ದಕ್ ತಪ್ಪಂತೆ. ಜೊತೆಗೆ ಅಂಡರ್ ಎಸ್ಟಿಮೇಟ್ ಅಂತೆ ಅದು. ಅಂಡರ್ ಎಸ್ಟಿಮೇಟ್ ಅಂತೆ. ಅವ್ನ್ ಕೇಳ್ಬಾರ್ದಂತೆ. ಅವನು ನೀವ್ ಹೇಳಿದ್ರಲ್ಲ ಸಂಡ ಆಗಿರ್ಬೇಕಂತ, ಆತರ ಆಗಿರ್ಬೇಕಿತ್ತು ನನ್ ಮಗ. ಆಯ್ತಾ? ಜೊತೆಗೆ ಇಷ್ಟೆಲ್ಲ ಕಣ್ಣಾರೆ ಕೆಲವೊಂದೆಲ್ಲ ಜನ ಹೇಳ್ತಿದ್ರಂತೆ. ಬಟ್ ಅವನು ನಂಬಿಲ್ಲ. ಅಪಾರವಾದ ಪ್ರೀತಿ ಇಟ್ಟಿದ್ದ ಅವಳ ಮೇಲೆ, ನಂಬಿಕೆ ಇಟ್ಟಿದ್ದ. ಪ್ರೀತಿ ಕಣ್ ಕಟ್ಟುತ್ತಲ್ಲಮ್ಮ. ಬಟ್ ನಾನು ಹೇಳ್ತಾ ಇದ್ದೆ ಸರ್ ನನ್ ಮಗನ್ಗೆ, ಲವ್ ಇಸ್ ಬ್ಲೈಂಡ್ ಬಟ್ ಲವರ್ ಇಸ್ ನಾಟ್ ಎ ಬ್ಲೈಂಡ್ ಮಗನೇ ಅಂತ ಹೇಳ್ತಾ ಇದ್ದೆ. ಅದು ಅರ್ಥ ಆಗ್ಲಿಲ್ಲ ಸರ್ ಅವನಿಗೆ. ಆಯ್ತಾ? ಆ ಕಾರಣಾಂತರದಿಂದ ಏನ್ ಮಾಡ್ಬಿಟ್ಟ, ವಿಷಯ ಎಲ್ಲ ಗೊತ್ತಾಗ್ತಾ ಇವನು ಈ ಕಡೆ ನಮಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ನಾನ್ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಮ್ ತಾಯಿಗೆ ಯಾವ ರೀತಿ ಹೇಳ್ಕೊಳ್ಳಿ ನಾನು ಅನ್ಬಿಟ್ಟು ಏನ್ ಮಾಡ್ದ, ಫುಲ್ ಡ್ರಿಂಕ್ ಅಡಿಕ್ಟ್ ಆದ. 2 ಗಂಟೆ ರಾತ್ರಿ ಆದ್ರೂ ಅವಳು ಮನೆಗ್ ನೀನ್ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇರ್ಲಿಲ್ಲ ಗಂಡನ್ನ. ಯಾಕಂದ್ರೆ ಅವನ್ ಜೊತೆ ಬಿಸಿ ಇರ್ಬೋದಲ್ಲ ಇವಳು. ಆ ತರ ಮಾಡ್ತಾ ಇರೋಳು. ಕೇಳಿದ್ರೆ ಬಾತ್ರೂಮ್ಗೆ ಹೋಗೋದು, ನಂಬರ್ ತೆಗ್ದಾಕ್ಬಿಡೋದು. ಏನಾದ್ರು ಸ್ವಲ್ಪ ಇವ್ನ್ ಜೋರಾಗಿ ಮಾತಾಡಿದ್ರೆ ಅವಳೇ ಫುಲ್ ವಾಯ್ಸ್ ರೇಸ್ ಮಾಡ್ಬಿಡೋದು ಅಕ್ಕಪಕ್ಕದವ್ರು ಕೇಳಂಗೆ. ಯಾಕಂದ್ರೆ ಇವ್ನ್ ಕುಡ್ದಿರ್ತಾನಲ್ಲ, ಅದೊಂದು ಅಡ್ವಾಂಟೇಜ್. ಕುಡ್ದ್ ಬಂದು ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ ಅಂತ. ಜೊತೆಗೆ ಅಡಿಗೆ ಮಾಡಾಕಲ್ಲ. 3 ದಿನದ ಸಾಂಬಾರ್ ಇಡೋದು. ಏನ್ ಈ ಸಾಂಬಾರ, ನಂಗೆ ಈ ಸಾಂಬಾರ್ ಬೇಡ ಅಂದ್ರೆ ಸಾಕು 112 ಫೋನ್ ಮಾಡೋದು. 112 ಫೋನ್ ಮಾಡೋದು. ಸರ್ ನನ್ಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾನೆ. ಖಂಡಿತ ಸರ್, ಸರಿಯಾಗಿ ಉದ್ದಿದ್ದೀರಾ ಅಂದ್ರೆ ನೀವು. ಎಂತ ಲೋಫರ್ ಮುಂಡೆಗಳಿಗೆ ಒಳ್ಳೆಯವರು ಹೆಣ್ಮಕ್ಳಿದ್ದಾರೆ, ಇಂಥ 3rd ಕ್ಲಾಸ್ ಲೋಫರ್ ಮುಂಡೆಯರು ಇದ್ದಾರೆ ಸರ್. ಖಂಡಿತ ಮೇಡಮ್. ಸತ್ಯವಾಗ್ಲೂ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗ್ಲಿಲ್ಲ. ನಾನ್ 3 ಸಲ ನೋಡಿ ನನಗ್ ಬೇಕಾದವ್ರೆಲ್ರಿಗೂ ಅದನ್ನ ಫಾರ್ವರ್ಡ್ ಮಾಡಿದೀನಿ ಸರ್. ಯಾಕಂತಂದ್ರೆ ನಿಮ್ಮಂತವ್ರು ಒಬ್ರು ಸಮಾಜಕ್ಕೆ ಬೇಕು ಉಗ್ಯಕ್ಕೆ. ಇವಾಗ ಏನ್ ಮಾಡಿದ್ದಾಳೆ ಸರ್, ಡೇ 1ಇಂದ ನನ್ ಜೊತೆಲಿಲ್ಲ. ನನ್ನ ಮಗ ಮನೆ ಬಿಟ್ಟು ಹೋದಾಗ 19 ವರ್ಷ ಸರ್ ಅವ್ನ್ ಮದ್ವೆ ಮಾಡ್ಕೊಂಡಾಗ.
ನನ್ ಮಗನ್ಗೆ 19 ವರ್ಷ. 12 ವರ್ಷ ಸರ್ ನಾನ್ ಬದುಕಿದ್ದೀನ ಸತ್ತಿದ್ದೀನ ಅಂತ ನನ್ನ ನೋಡಿಲ್ಲ ನನ್ನನ್ನ. ನಾನ್ ಸಿಂಗಲ್ ಪೇರೆಂಟ್. ಓಕೆ, ನನಗೆ ಯೂಟ್ರಸ್ ಆಪರೇಷನ್ ಅಲ್ಲಿ ಒಬ್ಳೆ ಹೋಗಿ ನಾನು ಅಡ್ಮಿಟ್ ಮಾಡ್ಕೊಂಡು ಆಪರೇಷನ್ ಮುಗಿಸ್ಕೊಂಡು ಮನೆಗ್ ಬಂದಿದ್ದೀನಿ. ಯಾರು ನನ್ನನ್ನ ಬಂದು ತಿರುಗ್ ನೋಡ್ಲಿಲ್ಲ. ಆಯ್ತು, ಈಗ ಮಗನಿಗೆ ರಿಯಲೈಸ್ ಆಗಿದೆ. ಆ ಬಿಟ್ವೀನ್ ಅಲ್ಲಿ ಮಗನ ಶುಗರ್ ಕೂಡ ಬಂದಿದೆ, ಗ್ಯಾಗ್ರೀನ್ ಆಗಿದೆ, ಶುಗರ್ ಆಗಿದೆ, ಗ್ಯಾಗ್ರೀನ್ ಆಗಿದೆ. ಈ ಹೆತ್ತು ತಾಯಿ ನಾನ್ ಹೆಂಗ್ ತಡ್ಕೊಂಬೋದು ಸರ್? ಇವ್ರೇನೋ ನೀವ್ ಹೇಳ್ದಂಗೆ ಸ್ವಲ್ಪ ದಿನ ತೆವ್ಲುಗ್ ಬಂದ್ರು, 2 ಮಕ್ಳು ಹುಟ್ಟಿಸ್ಕೊಂಡ್ರು ಹೊರಟೋದ್ರು ಇನ್ನೊಬ್ಬನ್ ಜೊತೆ. ತಾಯಿ ಆಗಿರೋಳ್ ನಾವ್ ಹೆಂಗ್ ಸಹಿಸ್ಕೋಬಹುದು? ಅದನ್ನ ಯೋಚನೆ ಮಾಡಿ ಅಲ್ವಾ? ಈಗ ಏನ್ ಮಾಡಿದ್ದಾಳೆ? ಈಗ ಬೇರೊಂದ್ ಜೊತೆಲಿ ಓಡಾಡ್ಕೊಂಡಿದ್ದಾಳೆ. ಅವ್ರ ಅಕ್ಕಂದು ಅವ್ರ ತಾಯಿದ್ ಇದೇ ಕ್ಯಾರೆಕ್ಟರ್ ಸರ್. ಹಸ್ಬೆಂಡ್ ಇದ್ರು 3 ಜನ 4 ಜನ ಬೇಕು ಅವ್ರ ಅಕ್ಕ ತಂಗಿದಿರಿ ಎಲ್ರಿಗೂ. ಆಯ್ತಾ, ಕೊನೆಗೆ ಏನ್ ಮಾಡಿದಾಳೆ? ಇವಾಗ ಹೋಗಿ ಕೇಸ್ ಹಾಕಿದಾಳೆ ನನ್ ಮಗನ್ ಮೇಲೆ. ಕುಡಿದ್ ಬಂದ್ರೆ ಟಾರ್ಚರ್ ಕೊಡ್ತಾನೆ, ನನಗೆ ಊಟ ಹಾಕಲ್ಲ, ನೀರ್ ಹಾಕಲ್ಲ ಅಂತ ಎಲ್ಲರಿಗೂ ಗೊತ್ತು. ಕೇಸ್ ನಡೀತಾ ಇದೆ. ಜೊತೆಗೆ ನಿರಾಪರಾಧಿಯಾಗಿರೋ ನನ್ ಮೇಲೂ ಕೂಡ ಕೇಸ್ ಹಾಕಿದ್ದಾಳೆ. ನಾನು ಬಾಳ ಕೊಡ್ತಾ ಇಲ್ಲ ಅಂತಂದ್ರು. ನಾನ್ ಅಂದೆ, ನಮ್ ಲಾಯರ್ ಹತ್ರ ಅಂದೆ, ಸರ್ ನೋಡಿ ದಯವಿಟ್ಟು ನನ್ನ ಅವಳ ಹತ್ರ ಮಾತಾಡಕ್ಕೆ ನನ್ಗೆ ಅವಕಾಶ ಮಾಡ್ಕೊಡಿ. ಹೌದು, ನಾನ್ ಬಾಳ ಕೊಡ್ತಾ ಇರ್ಲಿಲ್ಲ ಅಲ್ವಾ, ನಾನ್ ಒಪ್ಕೊಳ್ತೀನಿ. ಈಗ 2 ಮಕ್ಳು ಯಾರಿಗ್ ಹುಟ್ಟಿದೆ ಅದನ್ನ DNA ಟೆಸ್ಟ್ ಮಾಡ್ಸಿ. ಸರಿನಾ ತಪ್ಪ ಸರ್ ನಾನ್ ಮಾತಾಡಿದ್ದು? 100% ಕರೆಕ್ಟ್ ಕಮ್ಮ. ಮಹಿಳಾ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಸಿಂಗಲ್ ಆಗಿದ್ದೀನಿ ಸರ್, ನಾನು ಸಿಂಗಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ. ಮನೇಲಿ ಕೂಡ ಒಬ್ಳೆ ಇದ್ದೀನಿ ನಾನು. ಮನೇಲಿ ಹೋಗಿ ಮಹಿಳಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನ ಕರ್ಕೊಂಡ್ ಬಂದಿದ್ದಾರೆ. ನನ್ ಮನೆ ಹತ್ರ ಕರ್ಕೊಂಡ್ ಬಂದಿದ್ದಾಳೆ. ಬಂದ್ರು, ನಾನ್ ಹಿಂಗೆ ಕಿಚನ್ ಅಲ್ಲಿ ಇದ್ದೆ. ಮೇಡಮ್ ಯಾರಿದ್ದೀರಾ ಅಂದ್ರು. ಸರ್ ಯಾರು ಅಂತ ಗೊತ್ತಾಗ್ಲಿಲ್ಲ, ಬಂದೆ ಅನ್ಬಿಟ್ಟು ಮತ್ತೆ ಹೋದೆ. ನಾವು ಸ್ಟೇಷನ್ ಇಂದ, ಮಹಿಳಾ ಪೊಲೀಸ್ ಸ್ಟೇಷನ್ ಇಂದ ಅಂದ್ರು. ಸರ್ ಇಟ್ಸ್ ಓಕೆ, ಪರವಾಗಿಲ್ಲ, ಬನ್ನಿ ಸರ್ ಒಳಗಡೆ 1 ನಿಮಿಷ ಇರಿ, ಕುತ್ಕೊಳ್ಳಿ ನೀವು, ನಾನು ಬಂದೆ ಅನ್ಬಿಟ್ಟು ಬಂದ್ ಗ್ಯಾಸ್ ಆಫ್ ಮಾಡ್ಬಿಟ್ಟು ಕುತ್ಕೊಳ್ಳಿ ಸರ್ ಅಂತ ಕೂರಿಸ್ದೆ. ಜೊತೆಗೆ ಅವಳು ಬಂದಿದ್ಲು. ಕುತ್ಕೊಳ್ಳಮ್ಮ ಅಂದೆ. ಇರ್ಲಿ ಆಂಟಿ ಪರವಾಗಿಲ್ಲ ಅಂದ್ಲು. ನೋಡಿ ಸರ್, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಆತ್ಮವಿಶ್ವಾಸ ಅಷ್ಟೇ. ಆಯ್ತಾ, ಕುತ್ಕೊಳ್ಳಮ್ಮ ಅಂದೆ. ಇರ್ಲಿ ಆಂಟಿ ಪರವಾಗಿಲ್ಲ ಅಂದ್ಲು. ಸುಮ್ನಾದೆ. ಸರ್ ಏನ್ ವಿಷಯ ಗೊತ್ತಾಗ್ಲಿಲ್ಲ ನೀವು ಬಂದಿದ್ದು ಅಂದೆ. ಇವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರು. ಕಂಪ್ಲೇಂಟಾ? ಯಾರ ಮೇಲೆ ಸರ್ ಅಂದೆ. ನಿಮ್ ಮೇಲೆ ಅಂದ್ರು. ಹೌದಾ, ಸರಿ ಸರ್ ಆಯ್ತು, ಏನಂತ ಕೊಟ್ಟಿದ್ದಾರೆ ಅಂದೆ. ಏನು ನೀವು ಇವ್ರಿಗೆ ಬಾಳ ಕೊಡ್ತಾ ಇರ್ಲಿಲ್ವಂತಲ್ಲಮ್ಮ ಅಂದ್ರು. ಹೌದು ಸರ್, ಅದಂತೂ ಖಂಡಿತಾನೆ, ಕೇಳಿ ಸರ್ ಅವ್ರನ್ನೇ ಅಂದೆ. ಫಸ್ಟ್ ಹೌದು ಸರ್, ನಾನ್ ಬಾಳ ಕೊಡ್ತಾ ಇರ್ಲಿಲ್ಲ, ಅದ್ ನಿಜಾನೇ, ಕೇಳಿ ಸರ್ ಅವ್ರನ್ನೇ ಅಂದೆ. ಅವ್ರು ಹೇಳಿದ್ರು, ಏನಮ್ಮ ನಿನ್ ಮದ್ವೆ ಆಗಿ ಇಲ್ಲೇ ಇದ್ದ ಅಮ್ಮ, ಇವ್ರ ಜೊತೆಲೇ ಇದ್ದ ಅಂದ್ರು. ಇಲ್ಲ ಸರ್ ಅಂದೆ. ಅಂದ್ಲು. ಇಲ್ಲ ಸರ್ ಅಂದ್ಲು. ಡೇ 1 ಇಂದ ಎಲ್ಲಿದ್ರಿ ನೀವು ಅಂದ್ಲು. ನಾವ್ ಇಂಡಿವಿಜುವಲ್ ಆಗಿದ್ವಿ ಅಂತ ಹೇಳಿದ್ಲು. ಸರ್ ಈ ಅಮ್ಮ ನಿಮ್ಮನೆಗ್ ಬಂದಿರ್ತಿದ್ರೇನಮ್ಮ ಅಂದ್ರು. ಇಲ್ಲ ಸರ್ ಅಂದ್ಲು. ಅಲ್ಲಮ್ಮ, ನೀನು ಈ ಅಮ್ಮನ ಜೊತೆಲಿ ಬಂದಿಲ್ಲ, ಈ ಅಮ್ಮನು ನಿನ್ ಜೊತೆಲಿ ಬಂದಿಲ್ಲ, ಮತ್ತೆ ಹೆಂಗೆ ನಿಂಗೆ ಬಾಳಗಾಲ ಮಾಡಕ್ ಬಿಡ್ಲಿಲ್ಲ? ಅವ್ರು ಹೇಳಿದ್ರು, ಈ ಕಂಪ್ಲೇಂಟ್ ಯಾಕಮ್ಮ, ಮತ್ತೆ ಈ ಅಮ್ಮನ್ ಯಾಕಮ್ಮ ತೆಗಿತಾ ಇದೀಯ ಮಧ್ಯದಲ್ಲಿ? ನೀನು ಇವ್ರ ಜೊತೆಲಿ ಇಲ್ಲ, ಈ ಅಮ್ಮನು ನಿಮ್ ಜೊತೆಲಿ ಬಂದಿಲ್ಲ, ಮತ್ತೆ ಈ ಕಂಪ್ಲೇಂಟ್ ಯಾಕೆ ಅಂತ ಹೋಗುದ್ರು ಅವ್ರೇನೆ. ಸರಿ ಅಲ್ವಾ? ನಾನೇನು ಮಾತಾಡ್ಲಿಲ್ಲ. ಸರ್ ನಿಮ್ಮಲ್ಲೇ ಇದೆಯಲ್ಲ ಸರ್, ಆನ್ಸರ್ ಇಲ್ಲೇ ಇದೆ ನೋಡಿ ಸರ್ ಅಂದೆ. ಸರಿ ಮೇಡಮ್, ನೀವ್ ಇದಕ್ಕೆ ಬರ್ಬೇಕು, ಮಹಿಳಾ ಪೊಲೀಸ್ ಸ್ಟೇಷನ್ ಬರ್ಬೇಕು ಅಂದ್ರು. ಇಟ್ಸ್ ಓಕೆ ಸರ್, ನಾನು ಬರ್ತೀನಿ ಅಂದೆ. ಸರ್ ನಾನ್ ಯಾಕೆ ಎದ್ರುಕೊಳ್ಳಿ ಸರ್ ನಾನು? ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ನನ್ ಮಗನ್ಗೆ ಹೇಳ್ದೆ, ನೋಡಪ್ಪ ಹಿಂಗ್ ಬಂದಿದ್ರು ಅಂತ. ನನ್ ಮಗ ಹೇಳ್ದ, ಅವ್ಳು ನಾನ್ ಮಾಡ್ಕೊಂಡಿದ್ ತಪ್ಪಗ್ ನನ್ನ ಹತ್ರ ಏನಿದೆ ಮಾತಾಡ್ಬೇಕು, ನಿಮ್ ಹತ್ರ ಯಾಕೆ ಕರ್ಕೊಂಡ್ ಬಂದು ಪೊಲೀಸವ್ರನ್ನ ಹಂಗೆ ಹಿಂಗೆ ಅನ್ಬಿಟ್ಟು ಹೋಗ್ಬಿಟ್ಟು ಕುಡ್ದು ಫುಲ್ ಮನೆ ಹತ್ರ ಜಗಳ ಮಾಡ್ದ. ನಿನಗ್ ನಾನ್ ಇರೋದು ಕಣೆ, ನಾನ್ ಕಟ್ಕೊಂಡಿರೋದು ನಮ್ಮಮ್ಮನ ಹತ್ರ ಯಾಕೋದೆ, ನಮ್ಮಮ್ಮನ್ಗೆ ಏನ್ ಮರ್ಯಾದೆ ಕೊಟ್ಟಿದ್ಯಾ, ಯಾವ್ದ್ರಲ್ಲಿ ಉಳ್ಸಿದ್ಯಾ ಅಂತ ನಮ್ ತಾಯಿ ಹತ್ರ ಹೋದೆ. ನಮ್ಮಮ್ಮನಂತವ್ರು ಸಿಗ್ಬೇಕಂದ್ರೆ ನೀನ್ ಕೋಟಿ ಪುಣ್ಯ ಮಾಡಿರ್ಬೇಕು, ನಿನ್ಗೆ ಹಂಗೆ ಹೆಂಗೆ ಅಂತ ಈಗ ಅವ್ನಿಗೆ ರಿಯಲೈಸ್ ಆಗಿ ಜಗಳ ಮಾಡ್ದ. ಹೋಗಿ ಕೇಸ್ ಹಾಕಿದ್ದಾಳೆ. 40,000 ಬೇಕಂತೆ ತಿಂಗಳಿಗೆ ಅವನಿಗೆ, ಅವಳಿಗೆ ಮೇಂಟೆನೆನ್ಸ್ 40,000 ಬೇಕಂತೆ. ಇಟ್ಕೊಂಡಿದ್ದಾಳಲ್ಲ, ಅವನ ಹತ್ರ ಇಸ್ಕೊಳಕ್ ಹೇಳಿ, ಇವನ ಹತ್ರ ಯಾಕೆ ಇಸ್ಕೋಬೇಕು? ಅವ್ನ್ ಶೋಕಿಗಲ್ವಾ ಸರ್, ಅವ್ನ್ ಕೊಟ್ಬಿಡ್ತಾನ ಸರ್ ಅವನು. ಈಗ ಏನಾಗಿದೆ ಅಂದ್ರೆ, ಈಗಿರೋದ್ರಲ್ಲಿ ನನ್ನ ಮಗ ಸ್ವಲ್ಪ ದುಡ್ದು ನಮ್ಗ್ ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾನೆ, ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾನೆ. ಅದು ಅವ್ರಿಗೆ ಕಣ್ ಕುಗ್ತಾ ಇದೆ. ನಿಮ್ ಮಗ ಮದ್ವೆಗೆ ಆಗಕ್ಕಿಂತ ಮುಂಚೆ ಕುಡಿತಿರ್ಲಿಲ್ವಾ? ಇಲ್ಲ ಸರ್, ಇಲ್ಲ ಸರ್. 19 ವರ್ಷ ಸರ್ ಅವ್ನ್ ಮನೆ ಬಿಟ್ಟು ಹೋದಾಗ. 19 ವರ್ಷಕ್ಕೆ ಏನ್ ಶೋಕಿ ಬರುತ್ತೆ ಹೇಳಿ? ಅವಳಿಗೆ ಎಷ್ಟು ವಯಸ್ಸು ಅವಾಗ? ಅವಳಿಗೆ 18 ವರ್ಷ, 18-19 ವರ್ಷ. ಅವಳಿಗೇನೋ ಕರೆಕ್ಟ್ ಇತ್ತು, ಇವಂದ್ ಕರೆಕ್ಟ್ ಇರ್ಲಿಲ್ಲ. ವಯಸ್ಸು ದೊಡ್ಡದ್ ಹೇಳ್ಕೊಂಡು ಹೊರಟೋದ್ರು, ಮದ್ವೆ ಮಾಡ್ಕೊಂಡು ರಿಜಿಸ್ಟರ್ ಮ್ಯಾರೇಜ್ ಮಾಡಿ. ಆ ತರ ಎಲ್ಲ ಮಾಡ್ಕೊಂಡೋಗಿ ಸರ್ ಎಷ್ಟು ನಮಗ್ ನೋವು ಕೊಡ್ತಾ ಇದಾರೆ ಅಂದ್ರೆ, ಈಗ ನನ್ ಮೇಲೂ ಕೇಸ್ ಹಾಕಿದಾಳೆ, ನನ್ ಮೇಲೂ ಕೇಸ್ ನಡೀತಾ ಇದೆ. ನಮ್ ಲಾಯರ್ ಹತ್ರ ಹೇಳ್ತಾ ಇದ್ದೀನಿ, ಇಲ್ಲ ಸರ್ ನಾನು ಖಂಡಿತ ನಾನು ಅವಳ ಹತ್ರ ಮಾತಾಡ್ಬೇಕು, ಆಯ್ತಾ? ಯಾರ್ ಮುಂದೆ ಮಧ್ಯದಲ್ಲಿ ಒಬ್ರು ಇರ್ಬೇಕು, ನಾನು ಅವಳನ್ನ ಕೇಳ್ಬೇಕು. ನಾನ್ ಯಾವ ರೀತಿ ಇವ್ರಿಗೆ ಸಂಸಾರ ಮಾಡಕ್ ಕೊಡ್ತಿರ್ಲಿಲ್ಲ. ನನ್ ಮಗ ಮಕ್ಳಗ್ ನೋಡಕ್ ಹೋಗ್ತಾ ಇದ್ದಾನೆ ಸರ್. ಎಷ್ಟೆಷ್ಟು ನೀವ್ ಕೇಳಿರ್ಬೋದು, ಒಂದು 3 ಲಕ್ಷ ಸರ್ 1ನೇ ಕ್ಲಾಸ್ ಮಗುಗ್ ಸೇರ್ಸಕ್ಕೆ ಅಡ್ಮಿಷನ್ 3 ಲಕ್ಷ. ಅದ್ ಯಾವ್ದು ಅಂತ ಬಾಯಲ್ಲೇ ಇದೆ, ಬರ್ತಾ ಇಲ್ಲ. ಅದು ತುಂಬಾ ಹೈಫೈ ಸ್ಕೂಲ್ ಅದು.
ಅಲ್ಲಿಗೆ ಸೇರ್ಸಿದ ನನ್ ಮಗ. ಹ್ಮ್ ಇವಾಗ ಬೇಕು ಬೇಕು ಅಂತ ಏನ್ ಮಾಡೋದು, ಇವನ್ಗೆ ಅವಮಾನ ಆಗ್ಬೇಕಂತ ಹ್ಮ್ 10 ರೂಪಾಯಿದು ವಾಟರ್ ಬಾಟ್ಲ್ ಕೊಟ್ಟು ಕಳ್ಸೋದು ಆ ಮಗುಗೆ. ಹ್ಮ್ 10 ರೂಪಾಯಿದು ಪ್ಲಾಸ್ಟಿಕ್ ಕಂಟೈನರ್ ಬರುತ್ತಲ್ಲ ಅದ್ರಲ್ಲಿ ಊಟ ಕೊಟ್ಟು ಕಳ್ಸೋದು. ಹ್ಮ್ ಇವನ್ಗೆ ಅವಮಾನ ಆಗ್ಬೇಕು. ಹ್ಮ್ ಜನಗಳೆಲ್ಲ ಇವ್ನ್ಗೆ ಹೇಳ್ಬೇಕು, ಏನೋ ಮಗುಗ್ ಇಂಥದ್ರಲ್ಲಿ ಕಳಿಸ್ತಾ ಇದ್ಯಾ ನೀನು ಅಂತ ಹೇಳ್ಬಿಟ್ಟು. ಹ್ಮ್ ಆ ತರ ಎಲ್ಲ ಮಾಡ್ತಾ ಇದ್ಲು. ಕೊನೆಗೆ ಮಗನ್ನ ಮಕ್ಳಿಗ್ ತೋರಿಸ್ತಾ ಇಲ್ಲ, ಹ್ಮ್ ಮಕ್ಳಿಗೆ ಎದುರು ಸಿಟ್ಕೊಂಡಿದ್ದಾಳೆ, ಕಳಿಸ್ತಾ ಇಲ್ಲ ಮಕ್ಳಿಗ್ ನೋಡಕ್ಕೆ. ಇದನ್ನು ಮಕ್ಳ ಮೇಲೆ ತುಂಬಾ ಕನ್ಸರ್ನ್ ಜಾಸ್ತಿ. ಹ್ಮ್ ಈಗ ಇನ್ನು ಹುಚ್ಚತ್ತಂಗೆ ತುಂಬಾ ಕುಡಿತಾ ಇದ್ದಾನೆ. ಹ್ಮ್ 40,000 ಕಾಂಪನ್ಸೇಷನ್ ಹಾಕಿದ್ದಾಳೆ. ನಂದಿ ಜಡ್ಜ್ಗೆ ಲಾಯರ್ಗೆ ಹೇಳ್ದೆ, ಸರ್ 40,000 ಸಾಕಾಗಲ್ಲ ಅವಳ ದರ್ಬಾರ್ಗೆ, 1,00,000 ಡೆಪಾಸಿಟ್ ಮಾಡಿ ಸರ್ ಅಂತಂದೆ. ಯಾವ ಆಂಗಲ್ ಅಲ್ಲಿ ಹಾಕಿದ್ದಾಳೆ ಸರ್ ಅವಳು 40,000 ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡಕ್ ಹೇಳಿ, ನಿಮ್ ಮನೆ ಮಠ ಆಸ್ತಿ ಏನೇನಿದೆ ಅಲ್ಲ ಎಲ್ಲಾನು ಪಾಪ ಅವಳ ಹೆಸರು ಬರ್ದ್ಬಿಡಿ. ನೀವು ಅನಾಥಾಶ್ರಮಕ್ಕೆ ಹೋಗ್ಬಿಡಿ, ಎಲ್ಲ ಅವಳಿಗೆ ಬರ್ದ್ಬಿಡಿ ಕಂತ್ರಿ ಮುಂಡೆಗೆ. ನಾನ್ ಅಂದಿದ್ದೆ ಹಂಗೆ ಸರ್. ನಾನಂದೆ ನನ್ನ ಮಗ ಮಾಡಿ ನನ್ನ ಹೆಸರಲ್ಲಿ ಮನೆ ಇಟ್ಟಿದ್ದಾನೆ. ನಾನು ಫಸ್ಟ್ ಇವಳು ದೊಡ್ಡ ಸೊಸೆ ಅಲ್ವಾ ಸರ್ ಇವಳು ನನಗೆ. ಇವಳೇ ನಾನು ಆಗು ಹೋಗು ಕಷ್ಟ ಸುಖಗಳು ನೋಡಿರೋದು. ಕರ್ಸಿ ಸರ್, ಪೂರ್ತಿ 2 ಬಿಟ್ಕೊಟ್ಬಿಟ್ಟು ನಾನು ಎಲ್ಲಾದ್ರೂ ಫುಟ್ಪಾತ್ ಅಲ್ಲಿ ಮನೆ ಮಾಡ್ಕೊಂಡಿರ್ತೀನಿ ಅಂತಂದೆ ನಾನು. ಮನೆ ಇದೆಯಲ್ಲ ಕೊಡ್ಲಿ, ಗೋಲ್ಡ್ ಇದೆಯಲ್ಲ ಕೊಡ್ಲಿ ಅಂದ್ರೆ ಇವಳು ಯಾವಳು ಅಂತ ನಾನು ಕೊಡ್ಬೇಕು ಸರ್? ಅವ್ರಪ್ಪನ ಮನೆ ಆಸ್ತಿ ಅಂತ ಅವ್ರು ಕೊಟ್ಟಿದ್ರಂತ, ಇಲ್ಲ ವರದಕ್ಷಿಣೆ ಅಂತ ಏನಾದ್ರು ಕೊಟ್ಟಿದ್ರಂತ, ಅಥವಾ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏನಾದ್ರು ಮದುವೆ ಮಾಡ್ಸಿದ್ರಂತ? ಹೇಳಿ. ನನ್ನನ್ನ ನಿರಾಪರಾಧಿಯಾಗಿ ನನ್ನನ್ನ ಸ್ಟೇಷನ್ ಕೋರ್ಟ್ಗೆ ಹಾಕಿದ್ದಾಳೆ ಸರ್ ನನ್ ಮೇಲೆ. ನನ್ಗೆ ಎಷ್ಟು ನೋವಾಗುತ್ತೆ ಸರ್. ನಾನು ನನ್ನ ಹಸ್ಬೆಂಡ್ ಇಂದ ಕೋರ್ಟ್ ಹೋಗ್ಲಿಲ್ಲ ನಾನು. ನನ್ನ ಸ್ವಂತ ನನ್ನ ಅತ್ತೆ ಮಗನೇ ಆಯ್ತಾ. ಅತ್ತೆ ಮಗ ಬಿಟ್ಟೋಗಿ ನನ್ನ ಅತ್ತೆ ನನ್ ಮೈದ ಎಲ್ಲ ಸೇರಿ ಇನ್ನೊಂದ್ ಮದ್ವೆ ಮಾಡಿದ್ರು ಅವ್ರಿಗೆ. ಬಟ್ ಅವಾಗ್ಲೂ ನಾನ್ ಕೇಳಲಿಲ್ಲ. ನೋಡಿ, ಬಲವಂತವಾಗಿ ಎಳ್ಕೊಂಬರ್ಬೋದೇ ವಿನಃ ಪ್ರೀತಿಯಿಂದ ಎಳ್ಕೊಂಬರಕ್ ಆಗಲ್ಲ. ಆಯ್ತಾ. ನನ್ ಕೈಯಲ್ಲೂ ಕೆಲ್ಸ ಇದೆ, ನಾನ್ ನನ್ ಮಕ್ಳನ್ ಸಾಕ್ತೀನಿ ಅಂತ ಅನ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನನ್ ಮಕ್ಳನ್ ಸಾಕ್ದೆ ಒಂದು ದಾರಿ ಮಾಡಿದೀನಿ ಮಕ್ಳಗ್ ನಾನು. ಆಯ್ತಾ. ಇವಳು ಅದೇ ತರ ಇಂಡಿವಿಜುವಲ್ ಆಗಿ ಬದುಕ್ಬೋದಿತ್ತಲ್ವಾ, ಇವನೇ ಬೇಡ ಅಂದ್ಮೇಲೆ ಅವ್ನ್ ದುಡ್ಡಿ ಅನ್ನಕ್ಕೆ ಅನ್ಕೊಂಡು ನಾನು ನನ್ ಗಂಡನಿಂದ ಕೋರ್ಟ್ ಕಚೇರಿ ಹತ್ತಿಲ್ಲ. ಈ ಬೇವರ್ಸಿ ಎಲ್ಲಿ ಸಿಗಾಕೊಂಡ್ಲು ಅಂತ ಗೊತ್ತಿಲ್ಲ, ಅಲ್ಲಿಂದ ಬಂದು ಇವಾಗ ನಾವು ಕೋರ್ಟ್ ಕಚೇರಿಗೆ ಹತ್ತುತ್ತಾ ಇದೀವಿ ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಸರ್. ನೀವೇ ಅಯ್ಯೋ, ಕೆಲವೊಂದ್ 3rd ಕ್ಲಾಸ್ ಮುಂಡೆಗಳು ಅವ್ರು ಗೆಲ್ಲೋದಕ್ಕೋಸ್ಕರ, ಅವ್ರು ಸರಿ ಅಂತ ತೋರ್ಸ್ಕೊಳಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಯಾ ಹ್ಯಾಂಗಲ್ ಅಲ್ಲಿ ಬೇಕಾದ್ರೂ ಇಳಿತಾರೆ, ಯಾ ಮಟ್ಟಕ್ ಬೇಕಾದ್ರೂ ಇಳಿತಾರಮ್ಮ. ಕೊನೆಗೆ ಈಗ ಏನ್ ಮಾಡ್ತಾ ಇದ್ದಾಳೆ, ನನ್ಗೆ ನನ್ ನಂಬರ್ನ ಬೇರೆಯವ್ರು ಯಾರ್ಯಾರಿಗೋ ಕೊಡೋದು. ನನ್ ನಂಬರ್ನ ನಿಮ್ಮನ್ನ ನಾನ್ ನೋಡಿದ್ದೀನಿ, ಯಾವನೇ ಒಂದು ನಾನ್ ನಿಮ್ ಜೊತೆ ಅಂದ್ರೆ ನನ್ನ ಹೆಸರು ಪಕ್ಕ ಹೇಳ್ತಾರೆ. ಬಟ್ ನಾವೇನು ಯಾರೋ ಗೊತ್ತಿರೋರು ಇರ್ಬೋದು, ಟೀಸ್ ಮಾಡ್ತಾ ಇದ್ದಾರೆ ಅಂತ ನಾನ್ ಮಾತಾಡೋದು. ಇಲ್ಲ ಮೇಡಮ್, ನಾನ್ ನೋಡಿದ್ದೀನಿ, ನಿಮ್ ಮನೆಗೆಲ್ಲ ಬಂದಿದ್ದೀನಿ, ನಿಮ್ ಜೊತೆ ಕಾಫಿ ಎಲ್ಲ ಕುಡ್ದಿದ್ದೀನಿ, ನೀವ್ ಹೋಟ್ಲಿಗೆಲ್ಲ ಬಂದಿದ್ದೀರಾ ಅಂತ ಕೇಳ್ತಾರೆ. ನನ್ನ ನಂಬರ್ ಎಲ್ಲ ಕೊಡೋದು. ಇದೆಲ್ಲ ನನ್ನ ಬನ್ನಿ ಅಂತ ಕರ್ಕೊಂಡು, ಆಯ್ತು ಬನ್ನಿ ಹೋಟ್ಲ್ ಹತ್ರ ಬರ್ತೀನಿ ಮತ್ತೆ ಕಾಫಿ ಕುಡಿಯೋಣ ಬನ್ನಿ ಅನ್ಬಿಟ್ಟು ಒಂದ್ ಇಬ್ಬರಿಗೆ ಚಪ್ಲಿ ತಕೊಂಡ್ ಹೊಡಿರಿ, ಆವಾಗ ಗೊತ್ತಾಗುತ್ತೆ ಅವಳಿಗೆ. ಈ ತರ ಮಾಡ್ತಾ ಇದ್ದಾಳೆ. ಅಕ್ಕ ತಂಗಿದಿರೆಲ್ಲ ನನ್ನ ನಂಬರ್ಗಳನ್ನ ನೋಟೆಡ್ ಮಾಡ್ತಾ ಇದ್ದಾಳೆ. ಜೊತೆಗೆ ಏನಾಗಿದೆ, ಈಗ ಒಂದು 6 ತಿಂಗಳು 8 ತಿಂಗಳಿಂದ ಸರ್ ಮಗನಿಗೆ ಗೊತ್ತಾಗೋಯ್ತು ಅವನ ಜೊತೆಲಿ ಓಡಾಡ್ತಾ ಇದ್ದಾಳೆ ಅಂತ. ರೆಡ್ ಹ್ಯಾಂಡ್ ಸಿಗಾಕೊಂಡಿದ್ದಾಳೆ ನನ್ ಮಗನ ಜೊತೆಲಿ. ನನ್ ಮಗ ಅಂದ, ಮಮ್ಮ ಹಿಂಗೆ ಅಂದ. ನಾನಂದೆ, ನೋಡು ಮಗ್ನೆ, ನೀನ್ ತಪ್ಪು ಮಾಡ್ಕೊಂಡಿದ್ಯಾ, ಬಿಟ್ಬಿಡು. ಅದು ಹೆಂಜಲ್ ಮುಟ್ಟಿದ್ ನಾಯಿ ಮುಟ್ಟಿದ್ ಮಡಿಕೆ ನಾಯಿಗ್ ಬಿಟ್ಬಿಡು. ನೀನ್ ಮಾಡ್ಕೊಂಡಿದ್ ತಪ್ಪು, ಜೀವನದಲ್ಲಿ ಬುದ್ಧಿ ಕಲಿ ಆಯ್ತಾ. ನೀನ್ ಕಾಲ ಮಿಂಚೋಗಿಲ್ಲ, 34 ಇಯರ್ ಕಾಲ ಮಿಂಚೋಗಿಲ್ಲ ಕಣೋ ಆಯ್ತಾ. ಏಜ್ ಇಸ್ ಎ ನಂಬರ್ ಅಮ್ಮ. ಯಾಕೆ ಇಲ್ಲಿ ನಮ್ಮ ಹುಡುಗರಿಗೆ ನಮ್ಮ ಇದು ಅಂತ ಬಂದಾಗ, ನಮ್ ಕುಟುಂಬ ನಮ್ಮವರು ಅಂತ ಬಂದಾಗ 25-26 ವರ್ಷಕ್ಕೆ ಮದ್ವೆ ಮಾಡಿಸ್ಬೇಕು. ಯಾಕೆ ದೊಡ್ಡ ಸಾಹುಕಾರರ ಮನೆಯಲ್ಲಿ ದೊಡ್ಡ ಸಿನಿಮಾ ಸ್ಟಾರ್ ಗಳೆಲ್ಲ 50 ವರ್ಷ 45 ವರ್ಷ 48 ವರ್ಷಕ್ಕೆ ಮದ್ವೆ ಆಗ್ತಾರಪ್ಪ. ಯಾಕೆ ಅವರೆಲ್ಲ ಏನ್ ಸಂಸಾರ ಮಾಡ್ತಾ ಇಲ್ವಾ? ಇಂಥವ್ರಿಗೆಲ್ಲ ಬಂದ್ಬಿಟ್ಟು ಉಗ್ದಿವಿ, ಚಪ್ಲಿ ಬಿಡೋ ಜಾಗದಲ್ಲಿ ಕೂಡ ಸೇರ್ಸ್ಬಾರ್ದು. ಈಗ ಏನ್ ನಿಮ್ ಮಗ ಏನ್ ಹೇಳ್ತಾನೆ, ಹೆಂಡತಿ ಬೇಕಂತ ಏನಂತ? ಇಲ್ಲ, ಹೆಂಡತಿ ಬೇಡವೇ ಬೇಡ, ಮಕ್ಳು ಬೇಕು ಅಂತಿದ್ದಾನೆ. ಆ ಬೇವರ್ಸಿ ಮುಂದೆ ಮಕ್ಳನ್ನ ಕಳಿಸ್ತಾ ಇಲ್ಲ, ನೋಡಕ್ಕೂ ಕೊಡ್ತಾ ಇಲ್ಲ ಮಕ್ಳನ್ನ. ಅದನ್ನ ಕೋರ್ಟ್ ಇಂದ ಪರ್ಮಿಷನ್ ತಗೊಳ್ಳಿ. ನಿಮ್ ಲಾಯರ್ ನನ್ನ ಹತ್ರ ಒಂದ್ಸರಿ ಮಾತಾಡಕ್ ಹೇಳಿ. ಕೋರ್ಟ್ ಇಂದ ಪರ್ಮಿಷನ್ ತಗೊಳ್ಳಿ. ಅವ್ನ್ ಯಾವಾಗ ಬೇಕೋ ಆವಾಗ ಅವ್ನ್ ಮಗು ನೋಡ್ಬೋದು. ಅದಕ್ಕೆ ಕಾನೂನಲ್ಲಿ ದಾರಿ ಇದೆ, ಮಾಡಿ. ನಿನ್ನೆ ನಾನು ಸ್ಕೂಲ್ ಹತ್ರ ಹೋಗಿದ್ದೆ ಮಕ್ಳಿಗ್ ನೋಡ್ಬೇಕಂತ. ಆ HM ಕಳಿಸ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಅಮ್ಮ ಕೋರ್ಟ್ ಇಂದ ಆರ್ಡರ್ ಕೊಟ್ಟಿದ್ದಾಳಂತೆ, ಯಾರಿಗೂ ತೋರ್ಸ್ಬಾರ್ದು ಅವ್ರ ಮಗುನ ಅಂತ. ನೀವು ಕೋರ್ಟ್ ಇಂದ ಆರ್ಡರ್ ತಗೊಂಬನ್ನಿ, ನಮ್ಮ ಮಕ್ಕಳನ್ನ ನಾವು ನೋಡ್ಬೇಕು, ನಮ್ಮ ಮಕ್ಕಳನ್ನ ನಾವು ನೋಡ್ಬೇಕು ಅಂತೇಳಿ. ಅದ್ರಲ್ಲೇನಿದೆ? ಇದೆಯಾ ಸರ್ ಆ ತರ ಕಾನೂನು ಇದೆಯಾ? ಹೋಗ್ಲಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದೆಮ್ಮ. ನಿಮ್ ಮಕ್ಕಳು ನೋಡೋಕೆ ನೀವು ಪರ್ಮಿಷನ್ ಕೊಡಿ ಅಂತೇಳಿ ಕೋರ್ಟ್ ಅಲ್ಲಿ ಕೇಳ್ಕೋಬಹುದಮ್ಮ. ಅಲ್ಲ, ಅವಳು ಮಕ್ಳನ್ನ ಅವ್ರ ಅಜ್ಜಿ ಆಗ್ಲಿ ಗಂಡ ಆಗ್ಲಿ ಅಪ್ಪ ಆಗ್ಲಿ ಬಂದ್ ನೋಡ್ಬಾರ್ದು ಅನ್ನೋದು ಇದೆಯಾ ಕಾನೂನು? ಅದೆಲ್ಲ ಇರಲ್ಲ. ಬಟ್ ಇವರೆಲ್ಲ ಬಂದ್ಬಿಟ್ಟು ಏನಾದ್ರು ಒಂದ್ ರೀಸನ್ ಹೇಳಿ
ಹಾ. ಅದನ್ನ ಏನಾದ್ರು ಒಂದ್ ಹೇಳಿ ಮಾಡಿಸ್ಕೊಂಡಿರ್ತಾರೆ. ಹ್ಮ್ ಸೊ ಹ್ಮ್ ಹ್ಮ್ ಕೋರ್ಟ್ ಇಂದ ಬಂದ್ಬಿಟ್ಟು ಅವ್ರ ತಂದೆ ನೋಡ್ಬಾರ್ದು ಅಂತೇಳಿ ಯಾರು ಕೊಡಲ್ಲ. ಬಟ್ ಹ್ಮ್ ಇದಕ್ಕೆ ಬಲವಾದ ಏನಾದ್ರು ನಾನು ಹೇಳ್ದಲ್ಲ, ಇವ್ರ್ ಗೆಲ್ಲೋಗೋಸ್ಕರ ಇವ್ರ್ ಸರಿ ಅಂತ ತೋರ್ಸ್ಕೊಳ್ಳೋಕೋಸ್ಕರ ಹಾ. ಯಾವ ಮಟ್ಟಕ್ ಬೇಕಾದ್ರೆ ಇಳಿತಾರೆ ಕೆಲವೊಂದು ಕಚಡ ಮುಂಡೆಗಳು. ಹೌದು ಸೊ ಹೌದು ಸರ್ ಹೌದು. ಆ ತರ ಇರ್ಬೇಕಾದ್ರೆ ಅಲ್ಲಿ ಏನಾದ್ರು ಹೇಳಿ ನನ್ ಮಗನ್ನ ಸಾಯಿಸ್ಬಿಡ್ತಾರೆ ಅದು ಇದು ಹಂಗೆ ಹಿಂಗೆ ಅಂತ ಹೇಳಿ ಏನಾದ್ರು ಒಂದ್ ಸುಳ್ಳು ಹೇಳಿ ಏನಾದ್ರು ಒಂದ್ ಪರ್ಮಿಷನ್ ತಗೊಂಡಿರ್ತಾರೆ. ಹಾ. ನೀವ್ ಅದಕ್ಕೆ ಅಪೀಲ್ ಹೋಗ್ಬಿಟ್ಟು ಈ ತರ ನನ್ ಮಕ್ಕಳನ್ನ ನಾವ್ ನೋಡ್ಬೇಕು, ನಮ್ಮ ಮೊಮ್ಮಕ್ಕಳನ್ನ ನಾವ್ ನೋಡ್ಬೇಕಂತೇಳಿ ಹಾಕಿ ಹ್ಮ್ ಯಾಕಾಗಲ್ಲ. ಆಮೇಲೆ ಬಂದ್ಬಿಟ್ಟು ಇದನ್ನ ಬಂದ್ಬಿಟ್ಟು ನಾಳೆ 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 ಅನ್ಕೊಂಡ್ ಕುತ್ಕೊಂಡ್ರೆ ಅದು ಹ್ಮ್. ನಾಳೆ ಅನ್ನೋರ್ ಮನೆ ಹಾಳು ಅಂದಂಗೆ ಹೌದು. ಇಮಿಡಿಯೇಟ್ ಆಗಿ ಏನ್ ಆಕ್ಷನ್ ತಗೋಬೇಕು ತಗೊಂಡು ಅವಳಿಗೆ ಬೇನ್ ಬೇಕು, ಡಿವೋರ್ಸ್ ಬೇಕಾ ಡಿವೋರ್ಸ್ ಕೊಟ್ಬಿಟ್ಟು ಏನು ಒಂದ್ ರೂಪಾಯಿನೂ ಕೊಡ್ಬೇಡಿ, ಹಾ ಸರ್. ಏನೊಂದ್ ರೂಪಾಯಿನೂ ಕೊಡ್ಬೇಡಿ. ಯಾಕಂದ್ರೆ ಅವಳು ಬಿಟ್ಟು ಹೋಗ್ತಾ ಇರೋದು ಹ್ಮ್ ಆಯ್ತಾ, ಅವಳು ಚೀಟಿಂಗ್ ಮಾಡಿರೋದು, ನಿಮ್ ಮಗ ಮಾಡಿದ್ರೆ ಅವ್ನ್ ಕೊಡ್ಬೇಕು. ಸೊ ಹ್ಮ್. ನಾನು ಇದೆಲ್ಲ ಹೋರಾಟ ಮಾಡ್ಬೇಕಂತಾನೆ ಇಲ್ಲಿ ಪುರುಷ ರಕ್ಷಣಾ ಆಯೋಗ ಅಂತೇಳಿ ಮಾಡ್ತಿರೋದು. ಮಾಡಿ ಸರ್, ಖಂಡಿತ ತುಂಬಾ ಒಳ್ಳೇದಾಗತ್ತೆ ಮಾಡಿ ಸರ್. ನೊಂದ ಮಕ್ಳು ಗಂಡ್ ಮಕ್ಳುಗಳಿಗೊಂದು ದಾರಿ ತೋರಿಸ್ತಾ ಇದ್ದೀರಾ ಸರ್. ಈ ಸಮಾಜ ಬಂದ್ಬಿಟ್ಟು ಹೆಣ್ಮಕ್ಳು ಅಂತ ಅವ್ರು ಮಾಡಿದ್ದೇ ಸರಿ ಹೋಗ್ತಾ ಇದೆ ಸರ್ ಇವತ್ತಿಗೆ. ಹೌದು. ಎಷ್ಟು ಜನದ ಮನೆಗಳು ಹಾಳಾಗಿದೆ, ಎಷ್ಟು ಜನ ತಂದೆ ತಾಯಿ ನನ್ನಂಗೆ ಕೊರಗ್ತಾ ಇದಾರೆ ಸರ್. ಎಲ್ರು ಧೈರ್ಯಶಾಲಿಗಳೇ ಇರ್ತಾರ? ಇಲ್ಲ. ಅವಮಾನಕ್ಕೆ ಒಳಗಾಗಿ ತಂದೆ ತಾಯಿದ್ರು ಏನಾದ್ರು ಒಂದ್ ಸೂಸೈಡ್ ಮಾಡ್ಕೊಂಡ್ರೆ ಇರೋ ಮಕ್ಳುಗಳ ಗತಿ ಏನು ಸರ್ ಹೇಳಿ? ಆ? ಈ ಬೇವರ್ಸಿಗಳ ಮುಂದೆಯಿಂದ ನಾವು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಅಂತ ಹತ್ಬೇಕಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಸರ್. ನಮ್ಗೆ ನಮ್ ಜೀವನಕ್ಕಾಗಿ ನಾವ್ ಹತ್ಲಿಲ್ಲ, ನಾವು ಅದನ್ನೇ ಇದ್ ಮಾಡ್ಕೊಂಡ್ವಿ. ನಾನು ಒಂದೇ ಮಾತು ಕೇಳಿದೆ HMಗೆ, ಸರಿ ಮೇಡಮ್ ಒಂದ್ ನಿಮಿಷ ಬೇಜಾರ್ ಮಾಡ್ಕೋಬೇಡಿ, ಆ ಮಗುದ ಆಧಾರ್ ಕಾರ್ಡ್ ಅಲ್ಲಿ ನನ್ ಮಗನ ಹೆಸರು ಇದೆಯಾ ಇಲ್ವಾ ಫಸ್ಟ್ ತಿಳಿಸ್ಬಿಡಿ ಸಾಕು, ಅಥವಾ ಬೇರೆಯವ್ರ ಹೆಸರು ಏನಾದ್ರು ಹಾಕೊಂಡಿದ್ರೆ ನಾನು ಬರಲ್ಲ ನನ್ ಮಗನು ಬರಲ್ಲ ನೋಡಕ್ಕೆ ಅಂದೆ ನಾನು. ಅಷ್ಟೇ ಕೇಳಿದ್ದು. ಜೊತೆಗೆ ಅಲ್ಲಿ ಆಧಾರ್ ಕಾರ್ಡೇ ಸಬ್ಮಿಟ್ ಮಾಡಿಲ್ಲ ಸರ್ ಅವಳು. ಆಧಾರ್ ಕಾರ್ಡೇ ಸಬ್ಮಿಟ್ ಮಾಡಿಲ್ಲ, ಅಥವಾ ಬೇರೆಯವ್ರು ಯಾರನ್ನಾರು ಅಪ್ಪ ಅಂತ ತೋರ್ಸಿದ್ದಾಳ ಅನ್ಬಿಟ್ಟು ಸಬ್ಮಿಟ್ ಮಾಡಿಲ್ಲ. ಆಧಾರ್ ಕಾರ್ಡ್ ಕೂಡ ಸಬ್ಮಿಟ್ ಮಾಡಿಲ್ಲ. ಅಲ್ಲಿ ಸರ್ಟಿಫಿಕೇಟ್ ಇರುತ್ತಲ್ಲ ಬಿಡಿಯಮ್ಮ, ಅವಳು ಅಷ್ಟು ಮೀರ್ಕೊಂಡ್ ಬಂದ್ರೆ DNA ಅನ್ನೋದು ಅದಕ್ಕೆ ಇದಮ್ಮ, ಕಾನೂನು ಇದಮ್ಮ ಎಲ್ಲದಕ್ಕೂನು. ತಲೆ ಕೆಡ್ಸ್ಕೋಬೇಡಿ. ನಿಮ್ ಲಾಯರ್ ನನ್ಗೆ ಒಂದ್ಸರಿ ಮಾತಾಡಕ್ ಹೇಳಿ, ನಾನು ಅವ್ರಿಗೆ ಅಪೀಲ್ ಹೋಗಕ್ ಹೇಳ್ತೀನಿ. ಮಗು ನೋಡೋ ತರ ಇದ್ ಮಾಡ್ಕೊಂಡು ಅದು ಇಮಿಡಿಯೇಟ್ ಆಗಿ. ಯಾಕಂದ್ರೆ ಈಗೆಲ್ಲ ಒಂದು ಡಿವೋರ್ಸ್ ತಗೋಬೇಕಂದ್ರೆ ಬಂದ್ಬಿಟ್ಟು ಏನಾಗ್ತದೆ ಅಂದ್ರೆ ಗಂಡಸರಿಗೆ ಇವಳೇನೋ ಯಾವನ್ನೋ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವಳು ಬದುಕು ನೋಡ್ಕೊಂಡು ಹೋಗ್ಬಿಡ್ತಾಳೆ. ಆದ್ರೆ ಅವಳಲ್ಲಿ ಎಂಜಾಯ್ ಮಾಡ್ತಾ ಇರ್ತಾಳೆ, ಇಲ್ಲಿ ಡಿಮ್ಯಾಂಡ್ ಮಾಡ್ಕೊಂಡು ಇವನ್ ಬಂದ್ಬಿಟ್ಟು ಗಂಡ್ಸಾದೋನು ಕೋರ್ಟ್ ಇಂದ ತೀರ್ಪು ಬರೋವರ್ಗು ಅದು 5 ವರ್ಷ ಆಗುತ್ತೋ 6 ವರ್ಷ ಆಗುತ್ತೋ ಅಲ್ಲಿವರೆಗೂ ಅವ್ನ್ ಕಾಯ್ತಾ ಇರ್ಬೇಕು. ಅವ್ನ್ ಬದುಕೇನ ಅವನ್ಗೇನ ಆಸೆ ಆಕಾಂಕ್ಷೆಗಳಿರಲ್ವಾ? ಇವಳು ಹೋದ್ಲು ಅನ್ನೋದಕ್ಕೋಸ್ಕರ ಹಂಗೆ ಅವನೇ ದೇವದಾಸ್ ತರ ಇರ್ಬೇಕಾ? ಅವನು ಮದುವೆ ಮಾಡ್ಕೋಬಾರ್ದಾ? ಅವನು ಮಕ್ಕಳು ಮಾಡ್ಕೋಬಾರ್ದಾ? ಅವನು ಸಂಸಾರ ಅಂತ ಕಟ್ಕೋಬಾರ್ದಾ? ಸೊ ಇದೆಲ್ಲ ಧ್ವನಿಯಾಗಿ ನಿಂತ್ಕೋಬೇಕಂತಾನೆ ನಾವು ಮಾಡ್ತಿರೋದು. ನಿಮ್ಮಂತವ್ರು ಬೆಂಬಲ ಕೊಡ್ತಾ ಇರೋದು ನಮ್ಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಖಂಡಿತ ಸರ್, ಮಾಡಿ ಸರ್. ನಿಮ್ಗೆ ಏನ್ ಬೇಕು ನಮ್ ಕಡೆಯಿಂದ ಸಹಕಾರ ನಮ್ ಕಡೆಯಿಂದ ಇದ್ದೇ ಇರುತ್ತೆ ಸರ್, ಯಾವತ್ತಿಗೂ ಇರುತ್ತೆ ಸರ್. ನಿಮ್ ಹೆಸರು ಗೊತ್ತಾಗ್ಲಿಲ್ಲ ದಯವಿಟ್ಟು ನನಗೆ. ವೀಟು ಸೂರ್ಯ ಅಂತ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಜಯ ಅಂತ ಸರ್. ಜಯ ಅಂತ. ಓಕೆ. ಮೈಸೂರಿಂದ ಸರ್ ನಾನು ಮಾತಾಡ್ತಾ ಇರೋದು. ಓಕೆ ಓಕೆ. ನಾವು ಮಾತಾಡಿದ್ನ ನಾನು ಟೆಲಿಕಾಸ್ಟ್ ಮಾಡ್ತೀನಿ. ಹಾ ಸರ್, ಹಾಕಿ ಲೈವ್ ಬಿಡಿ, ತೊಂದ್ರೆ ಇಲ್ಲ. ನನ್ ಮಗಂದು ಹಾಕ್ತಾ ಇರೋ ನೋವು ಏನಂತ 10 ಜನಕ್ಕೆ ಗೊತ್ತಾಗ್ಲಿ. ಶೋರ್ ಮೇಡಮ್, ಲೈವ್ ಬಿಡಿ, ತೊಂದ್ರೆ ಇಲ್ಲ. ಓಕೆ ಮಾ. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಹಾ ಸರ್.